ನನ್ನ ಹಳೆಯ ಕಾರು. ಮನುಷ್ಯ ದಿನದಿನವೂ ಹೊಸ ಹೊಸ ಅನುಭವ ಪಡೆಯುತ್ತಾ ಇರುತ್ತಾನೆ. ಸುಖದಾಯಕ, ದುಃಖದಾಯಕ, ಬೇಸರ, ಸಂತೋಷ ಹೀಗೆ ಆಯಾ ಘಟನೆಗಳು ಮನುಷ್ಯನ ಮನಸ್ಸಿನ ಮೇಲೆ ಪರಿಣಾಮ ಬೀರುತ್ತವೆ. ಪರಿಣಾಮದ ತೀವ್ರತೆಯು ಒಬ್ಬರಿಂದೊಬ್ಬರಿಗೆ ಭಿನ್ನವಾಗಿರುತ್ತವೆ. ಕಣ್ವ ಮಹರ್ಷಿಗಳು ಆಕಸ್ಮಿಕವಾಗಿ ಸಾಕಿದ್ದ ಮಗು ಶಕುಂತಳೆ. ಅವರು ಎಂದೂ ದುಃಖ ಮಾಡುವುದವರು. ಶಕುಂತಳೆ ಪತಿಯ ಮನೆಗೆ ಹೊರಟು ನಿಂತಾಗ ಮಗಳ ಅಗಲುವಿಕೆಯಿಂದ ತಪಸ್ವಿಗಳಾದ ಅವರಿಗೂ ತುಂಬ ದುಃಖ ಆಯಿತಂತೆ. ಸಾಮಾನ್ಯವಾಗಿ ಹೆಣ್ಣು ಮಕ್ಕಳು ವಿವಾಹವಾಗಿ ಹೋಗುವಾಗ ಎಲ್ಲ ತಂದೆ ತಾಯಿರಿಗೂ ದುಃಖವಾಗುತ್ತದೆ. ಹಿಂದೆ ವಾಹನ ಸೌಲಭ್ಯ ಕಡಿಮೆ ಇದ್ದಾಗ ದೂರದೂರಿಗೆ ಹೆಣ್ಣು ಕೊಟ್ಟಾಗ ತವರ ಮನೆಗೆ ಬರುವುದೂ ಅಪರೂಪವಾಗಿತ್ತು. ಸಂಪರ್ಕವೇ ಇರುತ್ತಿರಲಿಲ್ಲ. ಹಾಗಾಗಿ ಪಾಲಕರು, ಬಂಧು ಬಳಗ ದುಃಖಿಸುವುದು ಎಲ್ಲೆಡೆ ಕಂಡುಬರುತ್ತಿತ್ತು. ಈಗ ಸಂಪರ್ಕ ಸಾಧನಗಳು ಸಾಕಷ್ಟಿರುವ ಕಾರಣದಿಂದ ಪಾಲಕರ ದುಃಖದ ತೀವ್ರತೆ ಮೊದಲಿನ ಹಾಗೆ ಇಲ್ಲ. ಒಂದು ಶಾಲೆಯಲ್ಲಿ ಕಲಿತ ಮಕ್ಕಳು ಶಾಲೆಯನ್ನು ಬಿಟ್ಟು ಬೇರೆ ಶಾಲೆಗೆ ಹೋಗುವಾಗ ಆ ಅಗಲುವಿಕೆ, ಉತ್ತೀರ್ಣರಾದ ಸಂತೋಷದಲ್ಲೂ ದುಃಖದಾಯಕವೇ ಹೌದು. ನೌಕರರ ವರ್ಗಾವಣೆಯಾದಾಗ, ಕಾರಣಾಂತರದಿಂದ ಬೇರೆ ಕಡೆ ಹೋಗುವ ಸಂದರ್ಭದಲ್ಲೂ ಅಗಲುವಿಕೆಯ ದುಃಖವಾಗುತ್ತದೆ. ಇದು ಮನುಷ್ಯರಲ್ಲಾದರೆ ಪ್ರಾಣಿಗಳು ಹೀಗೆ ಅಗಲುವಿಕೆಯಿಂದ ದುಃಖಕ್ಕೆ ಕಾರಣವಾಗುತ್ತವೆ. ಮನೆಯಲ್ಲಿ ಸಾಕಿದ ಹಸುಗಳು, ನಾಯಿ, ಬೆಕ್ಕುಗಳು ಬೇರೆಯಾಗಿ ಹೋದಾಗ ಮನೆಯ ಸದಸ್ಯರೇ ಹೋದಷ್ಟು ದುಃಖವಾಗುತ್ತವೆ. ಇದು ನಾವು ಎಲ್ಲೆಡೆಯಲ್ಲಿಯೂ ನೋಡುವ ದೃಶ್ಯಗಳು. ಆದರೆ ಮೊನ್ನೆ ನನಗಾದ ಅನುಭವವೇ ಹೊಸದು. ಹೀಗೂ ಆಗುತ್ತದೆಯೇ ಎಂದು ಮಿತ್ರರೊಬ್ಬರು ಪ್ರಶ್ನಿಸಿದರು. 2012ರಲ್ಲಿ ನಾನೊಂದು ವೆಗನಾರ್ ಕಾರ್ ಖರೀದಿಸಿದ್ದೆ. ನನಗೆ ಮೋಟಾರ್ ಸೈಕಲ್ ಓಡಿಸಲು ಬರುವುದಿಲ್ಲ. ಹಾಗಾಗಿ ಕಾರು ನನಗೆ ಎಲ್ಲಿ ಹೋಗುವುದಿದ್ರೂ ವಾಹನ. ಮೊದಲು ಕೆಲವು ವರ್ಷ ಕೋಟಿಗೆ ಒಯ್ಯಲಿಲ್ಲ. ನಂತರ 1 ಹೊತ್ತು ಒಯ್ತಿದ್ದೆ. ನಂತರ 2 ಹೊತ್ತು ಕೋರ್ಟಿಗೆ ತೆಗೆದುಕೊಂಡು ಹೋಗುವವನು. ಕಳೆದ 2 ವರ್ಷಗಳಿಂದ ಕಾರಿಲ್ಲದೆಯೇ ಪಯಣವೇ ಇಲ್ಲ. 80 ಕಿಲೋಮೀಟರ್ ವೇಗವು 40 ಕಿಲೋಮೀಟರ್ ವೇಗದಂತೆ ಅನಿಸಲು ಪ್ರಾರಂಭವಾಗಿತ್ತು. ಸಾಮಾನು ತರುವುದಿದ್ದರೂ ಅದೇ ನನ್ನ ವೆಗನಾರ್, ಅದೇ ನನ್ನ ಕಾರು. ಅದಕ್ಕೆ ಹಿಂಭಾಗದಲ್ಲಿ ಚಿಟ್ಟಾಣಿಯವರ ಯಕ್ಷಗಾನ ಫೋಟೋ. 12 ವರ್ಷಗಳಿಂದ ಮನೆಯ ಬದಿಯಲ್ಲೇ ನಿಂತಿರುವುದು. ಮೊಮ್ಮಗನಿಗೆ ಹಾಲು ತರುವುದಿದ್ದರೆ ಮೊಮ್ಮಗನನ್ನು ಕುಳ್ಳಿರಿಸಿಕೊಂಡೇ ಹೋಗಿ ಬರುವುದು. ಹೀಗೆ ಮನೆಯೊಬ್ಬ ಸದಸ್ಯನಂತೆಯೇ ಆಗಿ ಹೋಯಿತು. ಕಾರು ತಂದು 12 ವರ್ಷ ಕಳೆಯಿತು. ಹೊಸದೊಂದು ಕಾರು ತರುವುದೆಂದು ನಿರ್ಧರಿಸಿದೆವು. ಹಳೆಯ ಕಾರು ಕೊಡುವುದು. ಮಗ ಚಿನ್ಮಯ ಬೆಂಗಳೂರಿಗೆ ಕಾರು ತರುವುದಕ್ಕೆ ಇದೇ ವೆಗನಾರಲ್ಲಿ ಕಾರಲ್ಲಿ ಹೋಗುವುದು. ಆದರೆ ಹೋಗುವ ದಿನ ಯಾಕೋ ಮನಸ್ಸಿನಲ್ಲೇ ದುಃಖ. ದೇವರಿಗೆ ಪೂಜೆ ಮಾಡಿದೆ. ಪೂಜೆ ಮಾಡಿದವನೇ ನೇರವಾಗಿ ಕಾರಿನ ಸಮೀಪಕ್ಕೆ ಬಂದೆ. ಕೈ ಮುಗಿದೆ. ಇಷ್ಟು ವರ್ಷ ನನಗೆ ಒಬ್ಬ ಗೆಳೆಯನಾಗಿ ಸಹಾಯ ಮಾಡಿದ ಹಾಗೆ ಅನಿಸಿತು. ನಮಗೆ ಸಹಾಯ ಮಾಡುತ್ತಾ ಯಾವ ಅವಘಡವೂ ಆಗದಂತೆ ನೋಡಿಕೊಂಡ ದೇವರನ್ನು ಸ್ಮರಿಸಿದೆ. ಗೆಳೆಯನನ್ನು ಬಿಟ್ಟ ಹಾಗೆ ನೋವು ಕಾಡಿತು. ತನ್ನಿಂದ ತಾನೇ ಅಳತೊಡಗಿದೆ. ಚಿನ್ಮಯನಿಗೂ ಯಾಕೋ ಒಂದು ಫೋಟೋ ತೆಗೆಯುವ ಮನಸ್ಸಾಯಿತು. ಕಾರು ಬೆಂಗಳೂರಿಗೆ ಹೊರಟಿತು. ಚಿನ್ಮಯ ಬೆಂಗಳೂರಿನ ಶೋರೂಮಿನಿಂದ ಹೊಸ ಕಾರಿನ ಫೋಟೋ ತೋರಿಸಿ ನನ್ನ ವೆಗನಾರಲ್ಲಿ ನಿಲ್ಲಿಸಿದ್ದನ್ನು ತೋರಿಸಿದ. ನನ್ನ ಪ್ರೀತಿಯ ಗೆಳೆಯನೊಬ್ಬ ಅಗಲಿದಂತೆ ದುಃಖವಾಯಿತು. ಚಿನ್ಮಯನು ನಮ್ಮ ವೆಗನಾರ್ ಕಾರನ್ನು ಬಿಟ್ಟು ಬರುವಾಗ ಅವನ ಮುಖದಲ್ಲಿ ದುಃಖ ಕಾಣುತ್ತಿತ್ತು ಎಂಬ ವಿಚಾರವು ನನಗೆ ತಿಳಿದು ಬಂತು. ಮನೆಯಲ್ಲೂ 2 ದಿನ ನನ್ನ ಹಳೆಯ ಮಿತ್ರ ವೆಗನಾರ್ ಅಗಲುವಿಕೆಯ ನೋವು ಇತ್ತು. ಜೀವವಿಲ್ಲದ ವಸ್ತುವು ನಮಗೆ ಮಾಡಿದ ಸಹಾಯ ಮರೆಯಲಾರದ್ದು. ಇದಕ್ಕೂ ದುಃಖವೇ? ಏನು ಹೇಳಲಿ ನಾನು? ವಿ ಎನ್ ಭಾಗವತ್, ಬರಬಳ್ಳಿ.